ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಒಂದಷ್ಟು ಪ್ರಮೋಷನ್ ಶೂಟ್ ಇತ್ತು. ಸೊ, ಹಾಗಾಗಿ ನಾನು ಕಂಪ್ಲೀಟ್ ಆಗಿ ರೆಡಿ ಆಗ್ತಿದ್ದೆ ಆ್ಯಂಡ್ ಜಾನುನ ಪೂಜೆ ಮಾಡು ಅಂತ ಹೇಳ್ದೆ. ಅವಳು ರೈಟ್ ಸೈಡು, ಲೆಫ್ಟ್ ಸೈಡು ಎಲ್ಲ ತಿರುಗಿ ಫೈನಲಿ ದೇವರಿಗೆ ಪೂಜೆ ಮಾಡಿದ್ಲು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ ನಾರ್ಮಲ್ ಆಗಿ. ಅದೆಲ್ಲ ಆದಮೇಲೆ ಅಮ್ಮ ಆಶೀರ್ವಾದ ಮಾಡು ಅಂತೇಳಿ ಆಶೀರ್ವಾದ ತಗೊಂಡ್ಲು. ನಾನು ನಗ್ತಾ ಇದ್ದೆ. ಅದೇ ಸಮಯಕ್ಕೆ ನಮ್ಮ ಮನೇಲಿ ಒಂದು ಕ್ಯೂಟೆಸ್ಟ್ ಬೆಕ್ಕಿದೆ. ನೀವು ನೋಡ್ತಾ ಇರ್ಬೋದು. ಅದು ಕೂಡ ಆಶೀರ್ವಾದ ಮಾಡು ಮಮ್ಮಿ ಅಂತ ಅದು ಕೂಡ ಆಶೀರ್ವಾದ ಮಾಡಿಸ್ಕೊಳ್ತಾ ಇತ್ತು. ನಂಗಂತೂ ತುಂಬಾನೇ ಖುಷಿ ಅದ್ರ ಜೊತೆ ಎಲ್ಲ ಎಂಜಾಯ್ ಮಾಡೋದು. ಅದಾದ್ಮೇಲೆ ಟಿಫನ್ ಎಲ್ಲ ಅಷ್ಟು ಬೇಗ ತಿನ್ನಕ್ಕಾಗಲ್ಲ ಅಂತೇಳಿ ಹಾರ್ಲಿಕ್ಸ್ ಹಾಕ್ಕೊಂಡು ಹಾಲು ಕುಡಿತಾ ಇದ್ದೆ. ಎಲ್ಲ ಆಯ್ತು. ಇವತ್ತಿನ ನನ್ನ ಔಟ್‌ಫಿಟ್ ಹೀಗಿದೆ. ಸ್ಯಾರಿ ಪ್ರಮೋಷನ್ಸ್ ಇತ್ತು. ಸೊ, ಹಾಗಾಗಿ ಸ್ಯಾರಿನೇ ವೇರ್ ಮಾಡಿದ್ದೆ. ಅದೆಲ್ಲ ಆದ್ಮೇಲೆ ಜಾನುದು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ, ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ ಈ ಟ್ರಾಫಿಕ್ ಜಾಮಲ್ಲಿ ನಾವ್ ಹೋಗ್ತಾ ಇರೋದು ಎಲ್ಗೆ ಒಂದು 3 ಪ್ಲೇಸ್ ಆಕ್ಚುಲಿ ಹೋಗ್ತಾ ಇರೋದು. ಚಿಕ್ಕಪೇಟೆ, ಮಲ್ಲೇಶ್ವರಂ, ಇನ್ನೊಂದು ಇಂದಿರಾನಗರ್ ಸಮಥಿಂಗ್ ಎಲ್ಲೋ. ಜಾನುನು ಹಂಗೆ ರಜಾ ಇರೋದ್ರಿಂದ ಸೊ, ಅವಳನ್ನು ಕರ್ಕೊಂಡು ಟಿಫನ್ನ ಪ್ಯಾಕ್ ಮಾಡ್ಕೊಂಡಿದ್ದೋ. ನಾನು ಹೇಳಿದ್ನಲ್ಲ ತಿನ್ನಕ್ಕಾಗಲ್ಲ ಮನೇಲಿ ಅಂತೇಳಿ. ಹಾಗೆ ಪ್ಯಾಕ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡಿದ್ದೋ. ಜಾನುನು ಅಲ್ಲೇ ಟಿಫನ್ ಕೂಡ ಮಾಡ್ಕೊಂಡ್ಲು. ಮೇಡಮ್ ಅಷ್ಟೇ ಅನ್ಕೊಂಡ್ರ ಜೊತೆಗೆ 7000 ರುಪೀಸ್ ಗಿಫ್ಟ್ ವೌಚರ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಣೆ ಅಡ್ವಾನ್ಸ್. ಥ್ಯಾಂಕ್ ಯು. ಚಿನ್ನಮ್ಮನ ತೋರಿಸು ಮನೆ ಬೆಟ್ಟು ಮರಿಕೊಂಡು ಅದೆಲ್ಲ ಆದ್ಮೇಲೆ ನಾನು ರಕ್ಷಾ ಫೋನ್‌ದು ಪ್ರಮೋಷನ್ ಇತ್ತು. ಸೊ, ಅಲ್ಲಿಗೆ ಹೋಗಿದ್ದು. ಅಲ್ಲೇ ಮೀಟ್ ಮಾಡಿ ನೆಕ್ಸ್ಟ್ ಡೇ ಫ್ರೆಂಡ್ಶಿಪ್ ಡೇ ಇತ್ತು. ಸೊ, ಹಾಗಾಗಿ ವಿಶ್ ಕೂಡ ಮಾಡ್ಕೊಂಡು ತುಂಬಾನೇ ಖುಷಿ. ನಾವಿಬ್ರು ಸೇರಿದಾಗ ತುಂಬಾನೇ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಸ್ಯಾರಿ ಪ್ರಮೋಷನ್ ಇತ್ತು. ಸುದರ್ಶನ್‌ಗೆ ಹೋದು ಅಲ್ಲಿನ ಕ್ರೌಡ್ ಜೊತೆ ವಿಡಿಯೋಸ್ ಮಾಡೋದು ತುಂಬಾನೇ ಕಷ್ಟ ಅನ್ನಿಸ್ತು ನನಗೆ. ಆದ್ರೂ ಕೂಡ ಮುಗಿಸ್ಕೊಂಡೆ. 7 ಫ್ಲೋರ್ ಇದೆ, 7 ಫ್ಲೋರ್ ಇದೆ. ಅಷ್ಟನ್ನು ಮಾಡುವಷ್ಟೊತ್ತು ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಫುಲ್ಲು ಡಲ್ ಆಗೋಗ್ಬಿಟ್ಟಿತ್ತು. ಹಂಗೆ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಪ್ರಕಾಶ್ ಜೊತೆ ಒಂದಷ್ಟು ಜಗಳ ಮಾಡಿಕೊಂಡು ಅದೊಂಥರ ಜಗಳ. ಸೀರಿಯಸ್ಸು ಅಲ್ಲ, ಇತ್ತಗೆ ಕಾಮಿಡಿ ಥರನೂ ಅಲ್ಲ. ಸುಮ್ಮನೆ ಹಂಗೆ ಪುಟಾಣಿ ಜಗಳ ಆಡ್ತಿರ್ತೀವಿ. ಯಾಕಂದರೆ ನನ್ನ ಕೋಪ ಯಾರಿಗಾರು ತೋರಿಸ್ಬೇಕಲ್ವಾ, ಅಷ್ಟು ಕಷ್ಟ ಆಗಿರುತ್ತೆ, ಅಷ್ಟು ಸ್ಟ್ರೈನ್ ಆಗಿರುತ್ತಲ್ವಾ. ಸೊ, ಸಿಗೋದು ಅವರೊಬ್ಬರೇ ನನ್ನ ಜೊತೆ. ಹಂಗೆ ಹಿಂಗೆ ಅನ್ಕೊಂಡು ತೋರಿಸ್ಕೊಂಡು ಪಾಪ ಅವರು ನನಗೆ ಇನ್‌ಸ್ಟಾಗೂ ಮಾಡ್ಕೊಡ್ಬೇಕು ರೀಲ್ಸು ಆ್ಯಂಡ್ ಯೂಟ್ಯೂಬ್‌ಗೂ ವಿಡಿಯೋ ಮಾಡಬೇಕು. ಅವರು ಫುಲ್ಲು ಟಯರ್ಡ್ ಆಗೋಗಿದ್ರು. ಜಾನು ಅಂತೂ ಯಾವುದಕ್ಕೂ ಇದು ಮಾಡ್ತಿಲ್ಲ. ಒಂದು 2 ಕಡೆ ನಾನು ಅವಳಿಗೆ ಬಟ್ಟೆ ಹಾಕೋಣ ಅಂತ ಟ್ರೈ ಮಾಡಿದೆ. ಅದನ್ನು ಕೂಡ ಅವಳು ಹಾಕಿಸ್ಕೊಳ್ಳಿಲ್ಲ. ಫುಲ್ಲು ಬೇಜಾರು ಮಾಡ್ಕೊಂಬಿಟ್ಲು. ಅಲ್ಲಿ ನನಗೆ ಈ ಸ್ಯಾರಿ ತುಂಬಾನೇ ಇಷ್ಟ ಆಯಿತು. ಅವ್ರ ಹತ್ರ ವೇರ್ ಮಾಡಿಸ್ಕೊಳ್ಳೋಣ ಅಂತೇಳಿ ವೇರ್ ಮಾಡಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಂಗಂತೂ ತುಂಬಾನೇ ಇಷ್ಟ ಆಯಿತು. ಈ ಥರ ಲೈಟ್ ಕಲರ್ಸು ಸ್ಯಾರೀಸ್ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ನನ್ನ ಹತ್ರ ಆ್ಯಕ್ಚುಲಿ ಈ ಥರ ಇಲ್ಲ. ಪಿಸ್ತಾ ಕಲರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಮುಗಿಸ್ಕೊಂಡು ನಾವು ಹೋಗಿದ್ದು ಶ್ರೇಷ್ಠ ಫ್ಯಾಮಿಲಿ ಮಲ್ಲೇಶ್ವರಮಲ್ಲಿರೋ ಅಂಥದ್ದು. ಇದು ನಂದು 3ನೇ ಪ್ರಮೋಷನ್ನು. ಒಂದೇ ದಿನ 3 ಪ್ರಮೋಷನ್ ಮಾಡಿದ್ದೀನಿ. ಯಾವತ್ತೂ ಈ ಥರ ರಿಸ್ಕ್ ತಗೊಂಡು ಮಾಡಿರಲಿಲ್ಲ. ಅಪ್ಪಾ! ನಿಜವಾಗ್ಲೂ ತುಂಬಾನೇ ಹೇಳಿದ್ನಲ್ಲ, ನನ್ನ ಫೇಸಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಡಲ್ ಹೊಡಿತಾ ಇದ್ದೀನಿ. ಅಷ್ಟು ಸ್ಟ್ರೈನ್ ಆಗ್ಬಿಟ್ಟಿತ್ತು. ಏನು ಮಾಡ್ಕೊಳ್ಳಿ, ಏನು ವಿಡಿಯೋ ಮಾಡಲಿ ಅಂತಾನೆ ನಂಗೆ ತಲೇಲಿ ಓಡ್ತಿರ್ಲಿಲ್ಲ. ಒಂದೇ ದಿನ ಹಂಗೆ ಕಂಟಿನ್ಯೂಸ್ ಆಗಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಖುಷಿನೂ ಅನಿಸುತ್ತೆ. ನಾನಂತೂ ತುಂಬಾನೇ ಎಂಜಾಯ್ ಕೂಡ ಮಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂನು ಅದನ್ನ ಫೇಸಲ್ಲಿ ತೋರಿಸ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಕೆಲವೊಂದು ಕಡೆ ಬೇಜಾರು ಡೆಫಿನೆಟ್ಲಿ ಆಗೇ ಆಗುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಕೆಲಸನೇ ಅದಲ್ವಾ ಅಂದ್ಕೊಂಡು ಆಮೇಲೆ ಹೋಪು ನನ್ನ ಕೆಲಸ ಏನಿದೆ ಅದು ಮಾಡಿಕೊಂಡು ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆಯಿತು. ಅದೆಲ್ಲ ಆದಮೇಲೆ ಅವರೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊತೀನಿ ಅಂತ ಮಾತಾಡ್ತಿದ್ರು. ಆ ಗ್ಯಾಪಲ್ಲಿ ನಾನು ಗಣೇಶನ ಹತ್ರ ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ ನಾನು ಗಣೇಶನ ಹತ್ರ ಹೋಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಎಷ್ಟೇ ಬೇಜಾರಿದ್ರು, ಎಷ್ಟೇ ನೋವಿದ್ರು, ಎಷ್ಟೇ ಒಂಥರ ಅನ್ಸಿದ್ರು ಕೂಡ ನಾರ್ಮಲ್ ಆಗಿ ಒಂದು ನನ್ನ ಪ್ರೀತಿ ಗಣೇಶನ್ ನೋಡಿದಾಗ ಅದೊಂಥರ ಖುಷಿ ಅನ್ಸುತ್ತೆ. ಅದೊಂಥರ ಹ್ಯಾಪಿನೆಸ್ ಅನ್ಸುತ್ತೆ. ನನಗೆ ಮೈ ಫೇವ್ರೇಟ್ ಗಾಡ್ ಅಂದರೆ ದೇವರು. ಅದರಲ್ಲೂ ನನ್ನ ಗಣೇಶ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಹತ್ರ ಒಂದಷ್ಟು ಕಷ್ಟಗಳನ್ನ ಹೇಳ್ಕೊಳ್ತೀನಿ, ಒಂದಷ್ಟು ಖುಷಿನ ಹೇಳ್ಕೊಂಡು ಅದಕ್ಕೆ ಕೈ ಮುಗಿದು ಓಕೆ ಬಾಯ್ ಬಾಯ್ ಅಂತ ಹೇಳ್ದೆ. ನಿಮಗೂ ಕೂಡ ಬಾಯ್ ಹೇಳ್ತಾ ಇದ್ದೀನಿ. ಇನ್ನೂ ನನ್ನ ಚಾನೆಲ್‌ನ ಫಾಲೋ